ಹಾಸನದ ಸಕಲೇಶಪುರ ವ್ಯಾಪ್ತಿಯಲ್ಲಿ ಮತ್ತೆ ಈ ಗುಡ್ಡದ ಭೂತದ ಭೀತಿ ಕಾಡ್ತಾ ಇದೆ. ರೈಲ್ವೆ ಹಳಿಯ ಮೇಲೆ ಭಾರೀ ಪ್ರಮಾಣದಲ್ಲಿ ಗುಡ್ಡ ಕುಸಿದಿದೆ. ಅನೇಕ ಕಡೆಗಳಲ್ಲಿ ಗುಡ್ಡ ಕುಸಿಯುವಂತ ಘಟನೆಗಳು ನಡೀತಾ ಇದೆ. ರೈಲ್ವೆ ಹಳಿಯ ಮೇಲೆ ಭಾರೀ ಪ್ರಮಾಣದಲ್ಲಿ ಗುಡ್ಡ ಕುಸಿದಿದೆ. ಮತ್ತೆ ಮತ್ತೆ ಗುಡ್ಡ ಕುಸಿತ ಆಗ್ತಾ ಇದೆ. ಹಾಸನ ಮಂಗಳೂರು ಮಾರ್ಗದ ರೈಲುಗಳ ಸಂಚಾರ ಈಗ ರದ್ದಾಗಿದೆ. ಸಕಲೇಶಪುರದ ಬಾಳುಪೇಟೆ ಬಳಿ ಗುಡ್ಡ ಕುಸಿತ ಆಗಿರೋದು. ಹಾಗಾಗಿ ಹಾಸನ ಟು ಮಂಗಳೂರು ಇಲ್ಲಿ ತೆರಳುತ್ತಾ ಇದ್ದಂತ ಎಲ್ಲಾ ರೈಲುಗಳ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಸಕಲೇಶಪುರ, ಎಡಕುಮೇರಿ, ಶಿರವಾಗಿಲು, ಆಲೂರು ಜೊತೆಗೆ ಎಲ್ಲಾ ಕಡೆಗಳಲ್ಲೂ ಕೂಡ ಗುಡ್ಡ ಕುಸಿತ ಆಗಿರೋದ್ರಿಂದ 6 ಕಡೆ ರೈಲುಗಳು ನಿಂತಲ್ಲೇ ನಿಂತಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮಧ್ಯರಾತ್ರಿಯಿಂದಲೂ ಕೂಡ ರೈಲು ಸಂಚಾರವನ್ನ ರದ್ದುಗೊಳಿಸಲಾಗಿದೆ. ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಗುಡ್ಡ ಕುಸಿತ ಆಗಿರೋದು ರೈಲ್ವೆ ಹಳಿಯ ಮೇಲೆ, ಹಾಗಾಗಿ ಮಣ್ಣು ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಆದರೆ ಈ ಗುಡ್ಡ ಕುಸಿತ ಆಗಿರೋದ್ರಿಂದ ಹಾಸನ ಟು ಮಂಗಳೂರು ರೈಲುಗಳೇನು ಸಂಚಾರ ಮಾಡ್ತಾ ಇತ್ತು ಪ್ರತಿನಿತ್ಯ, ಆ ರೈಲುಗಳು ಸಂಚಾರ ಮಾಡೋದಕ್ಕೆ ಆಗ್ತಾ ಇಲ್ಲ. ರೈಲ್ವೆ ಸಂಚಾರವನ್ನ ರದ್ದುಗೊಳಿಸಲಾಗಿದೆ. ಜೊತೆಗೆ ಈಗಾಗಲೇ ಸಂಚಾರ ಮಾಡ್ತಾ ಇದ್ದಂಥ ರೈಲುಗಳೇನಿದೆ ಅನೇಕ ಕಡೆಗಳಲ್ಲಿ ರೈಲುಗಳು, ಒಟ್ಟು 6 ಕಡೆಗಳಲ್ಲಿ ರೈಲುಗಳು ನಿಂತಲ್ಲೇ ನಿಂತಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇನ್ನೇನಿದ್ರು ತೆರವು ಕಾರ್ಯಾಚರಣೆ ಆದ ನಂತರದಲ್ಲಿ ಆ ರೈಲುಗಳ ಓಡಾಟ ಎಂದಿನಂತೆ ಆಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ.